ಕಚ್ಚತ್ತೆ. ಯಾರು ದೀನುನಾ? ಅಯ್ಯಪ್ಪ, ನೀವ್ ಆ ಕಡೆ ನೋಡಿ, ಆ ಕಡೆ ಒಂದ್ ತಮಾಷೆ ನಡೆಯುತ್ತೆ ಈಗ. ಅಜ್ಜಿ ಇರು, ನಾನ್ ಜಾಡಿ ಮುಚ್ಲ ತೆಗಿತೀನಿ. ಬೋಣಿ ನನ್ ಕೈಯಿಂದನೇ ಆಗ್ಲಿ. ಸರಿ. ಅಯ್ಯೋ ಅಯ್ಯೋ, ಮುಗೀತು, ಮುಗ್ದು ಹೋಯ್ತು. ಅಯ್ಯೋ, ಯಾಕೋ ಈಕೆ ಮಧ್ಯ ಬಂದ್ಲು. ನಿಲ್ಲಿಸ್ರೋ, ಹೋಗ್ ನಿಲ್ಲಿಸ್ರೋ. ಬೇಡ, ನೀನ್ ತೆಗಿಬೇಡ, ಇಲ್ಲ ಅಂದ್ರೆ ಚೇಳು ನಿನ್ನ ಕಚ್ಚತ್ತೆ. ನಿನ್ನ ಕಚ್ಚುತ್ತೆ ಅಂದ್ರೆ ನನಗೇನು ಅರ್ಥ ಆಗ್ತಿಲ್ಲ. ಕಚ್ಚೋದು ಅಂದ್ರೆ ಏನು? ಅಯ್ಯೋ, ಯಜಮಾನ್ರು ನನ್ ಕತೆ ಮುಗಿಸ್ತಾರ ಕಣಯ್ಯ. ಮಧ್ಯದಲ್ಲಿ ಈ ಹುಡುಗಿ ಯಾಕೆ ಬಂದ್ಲು? ಅಯ್ಯೋ ದೇವ್ರೇ. ಹುಷಾರು ಸಕ್ಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಈ ಉಪ್ಪಿನಕಾಯಿ ಎಷ್ಟು ಚೆನ್ನಾಗಿದೆ ಗೊತ್ತಾ? ಈ ತರ ಸಿಹಿ ಉಪ್ಪಿನಕಾಯಿನ ಒಂದ್ಸಲಿ ಅಲ್ಲ 100 ಸರಿ ತಿನ್ಬೇಕು. ಪದೇ ಪದೇ ತಿನ್ಬೇಕು. ಆಹಾ, ತುಂಬಾ ರುಚಿಯಾಗಿದೆ. ನೀವು ಕೂಡ ತಿನ್ನಿ. ಬನ್ನಿ ಬನ್ನಿ. ಚೆನ್ನಾಗಿದೆ ಅಲ್ವಾ? ಯಾವಾಗ? ಅಯ್ಯಯ್ಯೋ, ಚೇಳಿ ಎಲ್ಲಿ ಹೋಯ್ತಪ್ಪ? ಕಾಗೆ ಎತ್ಕೊಂಡು ಹೋಯ್ತಾ? ಇಲ್ಲ, ಇಲ್ಲಿ ಎತ್ಕೊಂಡು ಹೋಯ್ತಾ? ಅಥವಾ ಅದು ಜಾಡಿ ಒಳಗೆ ಇದೆಯಾ? ಚೇಳಿ ಎಲ್ಲಿ ಹೋಯ್ತಪ್ಪ? ಏನು ಅಂದ್ರೆ ನಾನ್ ಹೇಳುದನ್ನ ಸ್ವಲ್ಪ ಕೇಳಿ. ಹೇಳು. ಏನು ಅಂದ್ರೆ ನಮ್ ಮನೇಲಿ ಈಗ ತುಂಬಾ ಮುಖ್ಯವಾದ ಕೆಲ್ಸ ನಡೀತಾ ಇದೆ ಅಲ್ವಾ? ನಡೀತಿದೆ. ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ನಾನ್ ಹೇಳಕ್ ಬಂದಿದ್ದು ಇದನ್ನೇ. ನಿಮ್ ವ್ಯವಹಾರದಲ್ಲಿ ಇನ್ನೊಬ್ರು ತಲೆ ಹಾಕ್ಬಾರ್ದಲ್ವಾ? ಆದ್ರೆ ಏನಾದ್ರೆ? ನಿಮ್ ಕೆಲ್ಸದ ವಿಷಯ ಅವ್ರಿಗೆ ಯಾಕೆ? ಆದ್ರೆ ಆ ಗೋದಾವರಿ ಅಕ್ಕ ಇದ್ದಾರಲ್ಲ, 24 ಗಂಟೆನೂ ನಿಮ್ ಮಾತನ್ನ ಕೇಳಿಸ್ಕೊತಿರ್ತಾರೆ. ನೀನು ಸಂತೆಗೆ ಹೋಗ್ಬೇಕು. ಅಲ್ಲಿ ಸಿಹಿಯಾದ ಉಪ್ಪಿನಕಾಯಿನ ತಗೋಬೇಕು. ಅವ್ರು ಮಾಡಿರೋ ಉಪ್ಪಿನಕಾಯಿ ರುಚಿಯಾಗಿದೆ ಅಂತ ಎಲ್ರ ಮುಂದೆನೂ ಮೆಚ್ಕೋಬೇಕು. ಗೋದಾವರಿ ಅಕ್ಕ, ಯಾಕಂಗ್ ಬಚ್ಚಿಟ್ಕೊಂಡ್ ಕೇಳಿಸ್ಕೊತಿದ್ದೀರಾ? ಈ ವಿಷಯನ ಅವ್ರಿಗೆ ಹೇಳ್ತೀನಿರಿ. ಅದೇ ರೀ, ನಿಮ್ ಸಂತೋಷಕ್ಕೆ ಅಡ್ಡಿ ಮಾಡೋರ್ನ ನಾನು ಗಮನಿಸ್ತಾ ಇರ್ತೀನಿ. ಏಯ್ ಗೋದಾವರಿ, ಏನ್ ಗೋದಾವರಿ, ಎಲ್ಲಿಗೆ ಹೋಗ್ತಿದೀಯಾ? ಸುಮ್ನೆ ಹಾಗೆ. ಅಡಿಗೆಗೇನಾದ್ರೂ ಬೇಕಿತ್ತ? ಹೌದು. ದೋಂಡುಗ್ ಹೇಳಿದ್ರೆ ತರ್ತಾನಲ್ಲ. ಇಲ್ಲ, ಅವೆಲ್ಲ ಅವನಿಗೆ ಗೊತ್ತಾಗಲ್ಲ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಗೋದಾವರಿ, ಇಲ್ಬಾ.
ನಿನಗೆ ಕರೀತಾ ಇರೋದು. ಏನದು ಅಷ್ಟು ನಿಧಾನ? ಬೇಗ ಬಾ ನೀನು. ದೋಂಡುನ ಕಳ್ಸಿದ್ರೆ ತಗೊಂಬರಲ್ವಾ? ಗೋದಾವರಿ ಎಲ್ಲಿ ಹೋಗ್ತಿದ್ಯಾ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗಿದೆ. ನಾನ್ ಮಾತಾಡೋದನ್ನ ಗುಟ್ಟ ಕೇಳಿಸ್ಕೊಂಡು ನನ್ನ ವಿರುದ್ಧವಾಗಿಯೇ ಸಂಚು ಮಾಡೋದಕ್ಕೆ ಹೋಗ್ತಾ ಇದೀಯ ಅಲ್ವಾ? ನಾನು ಈಗಿಂದೀಗ್ಲೇ ನಿನ್ನ 2 ಕಾಲುಗಳನ್ನ ಮುರಿದು ಒಲೆಗೆ ಹಾಕ್ಬಿಡ್ತೀನಿ. ಹೌದು ಅಕ್ಕ, ನಿಮ್ ಬಗ್ಗೆ ನಾನೇ ಇವ್ರಿಗೆ ಹೇಳಿದ್ದು. ಇವ್ರು ಮಾತಾಡೋದನ್ನ ನೀವ್ ಗುಟ್ಟ ಕೇಳಿಸ್ಕೊಳ್ಳೋದ್ ನೋಡಿದೀನಿ. ಎಂತ ಬುದ್ಧಿ, ಉಂಡ್ ಮನೆಗ್ ಮೋಸ ಮಾಡ್ತಿದ್ದೀರಾ? ಛೇ, ಅವಳನ್ನ ಕರ್ಕೊಂಡು ಹೋಗಿ ಕೋಣೆ ಒಳಗೆ ಕೂಡ ಹಾಕು. ಕಾವೇರಿ, ಬಾಗ್ಲನ್ನ ಗಟ್ಟಿಯಾಗಿ ಮುಚ್ಚಿ ಬೀಗ ಹಾಕು. ಏನು ಅಂದ್ರೆ ಹೋಗು. ಅದ್ ಹಾಗಲ್ಲ ರೀ. ನಡೀರಿ, ಬನ್ನಿ ಬನ್ನಿ, ನನ್ ಮಾತ್ ಕೇಳಿ. ಬನ್ನಿ ಯಜಮಾನ್ರೆ, 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 ಅಯ್ಯೋ, ಆ ಚೇಳ್ ನಮ್ಗೆ ಮೋಸ ಮಾಡ್ಬಿಡ್ತು. ನೀವ್ ಕೊಟ್ ಕೆಲ್ಸ ಸರಿಯಾಗೆ ಮಾಡ್ದೆ, ಆದ್ರೆ ಆ ಚೇಳು ದಿಢೀರಂತ ಮಾಯ ಆಗೋಗಿದೆ. ಆ ರೀತಿ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಅದಕ್ಕೆ ನಾನು ಮಾತಾಡೋ ಚೇಳನ್ನ ಸಂತೆ ಕಳಿಸಿದ್ದು. ನಾನು ದೀನುಗೆ ಪ್ರೀತಿಯಿಂದ ತಾಂಬೂಲ ತಿನ್ಸಿದ್ದೆ, ಗೊತ್ತಾ? ಹೌದು. ಏನೋ ನೀನ್ ನನ್ ಮೈ ಮೇಲೆ ಬರ್ತಾ ಇದೀಯ, ಸ್ವಲ್ಪ ದೂರ ಹೋಗೋ. ನಿನ್ ಕೆಟ್ಟ ವಾಸನೆನ ತಡಿಯೋಕಾಗ್ತಿಲ್ಲ. ಅದ್ರ ಮೇಲೆ ಕೂತ್ಕೋ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಶಿವಪ್ಪನ್ ಮನೆ ಹತ್ರ ಹೋಗ್ಬೇಕು. ಜನ ಇಷ್ಟೊತ್ತಿಗೆ ಗುಂಪಾಗಿ ಸೇರಿರ್ತಾರೆ. ಹಬ್ಬ ಮಾಡೋಣ. ನಿನಗೇನಾಯ್ತೋ? ಸರಿಯಾಗಿ ಕೂತ್ಕೋ. ಆ ಚೇಳು ಎಲ್ಲಿ ಹೋಯ್ತು ಸ್ವಾಮಿ? ಅದು ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿತ್ತು. ಆದರೆ ಈಗ ಸರಿಯಾದ ಸಮಯಕ್ಕೆ ಸರಿಯಾದ ಸ್ಥಳದಲ್ಲೇ ಇದೆ. ನೀನು ಭಯಪಡಬೇಡ ದೇವಿ. ಭಯಪಡದೆ ಹೇಗಿರಲಿ? ಸಕ್ಕುವಿನ ಕುಟುಂಬ ಈಗ ತಾನೇ ಸ್ವಲ್ಪ ಆನಂದದಲ್ಲಿದ್ದಾರೆ. ಎಷ್ಟೋ ಕಷ್ಟಗಳನ್ನು ಅನುಭವಿಸಿ ಈಗ ಸಂತೋಷವಾಗಿದ್ದಾರೆ. ಈ ಚೇಳು ಅವರಿಗೆ ಯಾವ ಆತಂಕವನ್ನು ಸೃಷ್ಟಿ ಮಾಡಬಾರದು. ಇಲ್ಲ, ಆ ಚೇಳು ಅವರಿಗೆ ತೊಂದರೆ ನೀಡುವುದಿಲ್ಲ. ಅಂದರೆ ಇನ್ನು ಸ್ವಲ್ಪ ಸಮಯದಲ್ಲಿ ಅವರ ಸಂತೋಷ ಆವಿಯಾಗುತ್ತದೆ. ಅದಕ್ಕೆ ಕಾರಣ ಆ ಚೇಳಲ್ಲ, ಬೇರೆ ಸಮಸ್ಯೆ ಎಂದು ಹೇಳುತ್ತೀರಾ ಅಲ್ಲವೇ? ಇದೇ ನನಗೆ ಇಷ್ಟವಾಗುವುದಿಲ್ಲ. ಜೊತೆಗೆ ಹೆದರಬೇಡ ಎಂದು ನನಗೆ ಹೇಳುತ್ತಿದ್ದೀರಿ. ಅಯ್ಯೋ, ನಾನು ಯಾವುದೇ ಸಮಸ್ಯೆಯನ್ನು ಸೃಷ್ಟಿ ಮಾಡುತ್ತಿಲ್ಲ. ನನಗೆ ಆ ರೀತಿಯ ಉದ್ದೇಶವೇ ಇಲ್ಲ. ಆದರೆ ನಿಮ್ಮೀ ಮಾತುಗಳೇ ನನಗೆ ಕೋಪ ತರಿಸುವುದು. ಸ್ವಲ್ಪ ಸಂತೋಷವಾಗಿರುವಷ್ಟರಲ್ಲೇ ಇನ್ನೊಂದು ಸಮಸ್ಯೆ ಎದುರಾಗುತ್ತದೆ. ದೇವಿ, ಸೃಷ್ಟಿಯಲ್ಲಿ ಎಲ್ಲವೂ ಹೇಗೆ ನಡೆಯುತ್ತದೆ ಎಂಬುದನ್ನು ನೀನು ಮರೆತಿರುವೆಯಾ? ಭವಿಷ್ಯ ನನ್ನ ನಿರ್ಣಯದಲ್ಲಿದೆಯೇ? ಭವಿಷ್ಯವೆಂಬುದು ಅವರವರ ಕರ್ಮಗಳಿಗೆ ಅನುಸಾರವಾಗಿ ನಿರ್ಧರಿಸಲ್ಪಡುತ್ತದೆ ದೇವಿ. ಅವರವರ ಕರ್ಮ ಫಲವನ್ನು ಅವರು ಅನುಭವಿಸಲೇಬೇಕು. ಅದರ ಮಧ್ಯೆ ಬಹಳಷ್ಟು ಸಂಘರ್ಷಗಳಿರುತ್ತವೆ. ಸಮಸ್ಯೆಗಳಿಗೆ ಯಾವ ಮಾನವನೂ ಅತೀತನಲ್ಲ. ನಿಮ್ಮ ಮಾತುಗಳಿಂದ ಅರ್ಥವಾಗಿದ್ದೇನೆಂದರೆ ನಮ್ಮ ಮುದ್ದು ಸಕ್ಕು ಹಾಗೂ ಅವರ ಕುಟುಂಬಕ್ಕೆ ಯಾವುದೋ ದೊಡ್ಡ ಸಮಸ್ಯೆ ಎದುರಾಗಲಿದೆ ಎಂಬುದು. ಈಗಿರುವ ಮಂದಹಾಸ ಬೇಗನೆ ಮಾಯವಾಗಲಿದೆ. ಇದನ್ನೆಲ್ಲ ನೋಡಿ ನಿಮಗೆ ನೋವಾಗುತ್ತಿಲ್ಲವೇ ಸ್ವಾಮಿ? ಅತ್ತೆ, ಇವತ್ತು ತುಂಬಾ ದುಡ್ಡು ಸಂಪಾದನೆ ಆಗಿದೆ ಅಲ್ವಾ? ಹೌದಮ್ಮ, ನಿಜಾನೇ. ಮಕ್ಕಳ ಬುದ್ಧಿವಂತಿಕೆಯಿಂದಾನೇ ಜನರು ಮುಗಿಬಿದ್ದು ಉಪ್ಪಿನಕಾಯಿ ತಗೊಂಡ್ರು. ಅಜ್ಜಿ, ನೀನು ಮತ್ತೆ ಅಮ್ಮ ಸೇರ್ಕೊಂಡು ಒಳ್ಳೆ ಉಪಾಯ ಆಲೋಚನೆ ಮಾಡಿ. ಮತ್ತೆ ಜನ ಬರ್ಬೇಕು ಅಲ್ವಾ? ಅಯ್ಯೋ ಹುಚ್ಚ ಹುಡುಗಿ, ಇವತ್ತು ಅವ್ರಿಗೆ ಗೊತ್ತಾಯ್ತಲ್ವಾ? ಇನ್ನೇನು ಅವರೇ ಹುಡ್ಕೊಂಡ್ ಬರ್ತಾರೆ. ಇವತ್ತು ನಮಗ್ ಬಂದಿರೋ ಒಟ್ಟು ಪೈಕ 12 ಅತ್ತೆ. ಒಟ್ಟು ಪೈಕ 12 ಅಂದ್ರೆ? ನಿಂಗೆಲ್ಲ ಗೊತ್ತು ಕಂದ, ಆದ್ರೆ ನಿಂಗೆ ವ್ಯಾಪಾರದ ಬಗ್ಗೆ ಏನೂ ಗೊತ್ತಿಲ್ಲ. ಹುಷಾರಾಗಿಲ್ಲ ಅಂದ್ರೆ ಮೋಸ ಹೋಗ್ತೀಯ. ಆದ್ರೆ ಇಷ್ಟು ಅಮಾಯಕಳಾಗಿರ್ಬಾರ್ದು.